Okay, one more day, one more sum. Simple, very simple. This is not a medium level or hard level, very simple. Write a SQL query. One SQL query break to find the product whose quantity are sold. ಈಗ ಒಂದೊಂದು ಇಂಟರ್ವ್ಯೂಲಿ ಜಸ್ಟ್ ಕ್ವಶನ್ ಕೊಡ್ತಾರೆ ಅಷ್ಟೇ, ನಿಮಗೆ ಟೇಬಲ್ ಕೊಡಲ್ಲ, ಬದನೆಕಾಯಿನೂ ಕೊಡಲ್ಲ. ಈ ಥರ ಇದ್ದಾಗ ಹಿಂಗೆ ನೀವು ಜಸ್ಟ್ ಥಿಂಕ್ ಮಾಡಿ ಟೇಬಲ್ ನೇಮ್ ಮತ್ತು ಒಂದು ಪ್ರಾಡಕ್ಟ್. ಓಕೆ, ಸೆಲೆಕ್ಟ್. ಏನು ಕೇಳಿದ್ದಾನೆ? ಫೈಂಡ್ ದ ಪ್ರಾಡಕ್ಟ್ಸ್ whose quantity sold is more than 5. ಪ್ರಾಡಕ್ಟ್ ಅಂದರೆ ಪ್ರಾಡಕ್ಟ್ ಐಡಿ ಇರುತ್ತೆ ಅಂತ ಅನ್ಕೊಳ್ಳೋಣ. ಓಕೆ, ಅವನೇನು ಕೇಳಿದಾನೆ? whose quantity sold is more than 5 times. ಅಂದರೆ ಒಂದು ಕ್ವಾಂಟಿಟಿ ಅಂತಾನು ಒಂದು ಕಾಲಮ್ ಇದೆ. ಅದನ್ನು ಕೇಳ್ತಾ ಇರೋದು ಟೋಟಲ್ ಅಂತ. ಟೋಟಲ್ ಅಂತ ಬಂತು ಅಂದರೆ ಯು ನೀಡ್ ಟು ಅಪ್ಲೈ ಸಮ್ ಕ್ವಾಂಟಿಟಿ. ಇದನ್ನ ಟೋಟಲ್ ಕ್ವಾಂಟಿಟಿ ಅಂತ ತಗೊತೀನಿ. ಓಕೆ, ಫ್ರಮ್ ಸೇಲ್ಸ್ ಅಂತ ತಗೊಳ್ಳೋಣ. ಓಕೆ, ಫ್ರಮ್ ಸೇಲ್ಸ್ ಅಂತ ತಗೊಳ್ತೀನಿ. ಗ್ರೂಪ್ ಬೈ ಪ್ರಾಡಕ್ಟ್ ಐಡಿ. ಇನ್ ಕೇಸ್ ಪ್ರಾಡಕ್ಟ್ ಐಡಿ ಏನಾದರೂ ರಿಪೀಟೆಡ್ ಆಗಿದ್ರೆ ಅದಕ್ಕೋಸ್ಕರ. This is the case is very important. Having sum of explain ಮಾಡ್ತೀನಿ. Quantity should be greater than 5. ಏನಿದರ ಅರ್ಥ? ಓಕೆ, ಅವನು ಫಸ್ಟ್ ಹೇಳಿದ ನಮಗೆ ಇನ್ನೊಂದು ಹೇಳ್ಬಿಡ್ತೀನಿ. ಇದು ಬರಿದೇ ಇದ್ರೂ ನಡೆಯುತ್ತೆ. ಜಸ್ಟ್ ಸೆಲೆಕ್ಟ್ ಸ್ಟೇಟ್ಮೆಂಟ್ ಸೆಲೆಕ್ಟ್ ಪ್ರಾಡಕ್ಟ್ ರೆಫರೆನ್ಸ್ ನಾನು ಬರೀತಾ ಇರೋದು ಸೆಲೆಕ್ಟ್ ಕಂಡೀಷನ್ ವೇರ್ ಕಂಡೀಷನ್. ಬಟ್ ಇಲ್ಲಿ ವೇರ್ ಹಾಕಕ್ಕಾಗಲ್ಲ. ಏನಕ್ಕೆ ವೇರ್ ಹಾಕಕ್ಕಾಗಲ್ಲ ಅಂದ್ರೆ ಇಲ್ಲಿ ಸಮ್ ಅಂತ ಕೊಟ್ಟಿದ್ದಾನೆ. ಅವನೇನಾದ್ರೂ ಕನ್ಸಿಡರ್ ಅಲ್ಲಿ ಟೋಟಲ್ ಅಂತ ಬರೆದು ಕ್ವಾಂಟಿಟೀಸ್ ಮೋರ್ ದೆನ್ 5 ಅಂತ ಹೇಳಿದ್ರೆ ವುಡ್ ಹ್ಯಾವ್. ಬಟ್ ಇಲ್ಲಿ ಸಮ್ ಅಂತ ಕೇಳಿದ್ದಾನೆ ಅಂದ್ರೆ ಇದೊಂದು ಫಂಕ್ಷನ್ ಇದ್ದಾಗ ನಾವು ವೇರ್ ಕಂಡೀಷನ್ ಹಾಕಕ್ಕಾಗಲ್ಲ. ದಟ್ ಈಸ್ ದ ರೀಸನ್ ವಿ ಆರ್ ಅಪ್ಲೈಯಿಂಗ್ ಹ್ಯಾವಿಂಗ್. ನಾನು ಹೇಳಿದ್ಮೇಲೆ ಇಲ್ಲೇನಾದ್ರು ಸಮ್ ಇಲ್ಲ ಅಂದ್ರೆ ಒಂದು ಸಮ್ ಕೇಳಿಲ್ಲ ಅಂದ್ರೆ ಜಸ್ಟ್ ಏನಾದ್ರು ಕ್ವಾಂಟಿಟಿ ಸೋಲ್ಡ್ ಮೋರ್ ದನ್ 5 ಟೈಮ್ಸ್ ಅಂತ ಹೇಳಿದ್ರೆ ವುಡ್ ಹ್ಯಾವ್ ರಿಟನ್ ವೇರ್ ಕ್ವಾಂಟಿಟಿ ಈಸ್ ಗ್ರೇಟರ್ ದನ್. ಬಟ್ ಇಲ್ಲಿ ಸಮ್ ಅಂತ. ದಿಸ್ ಇಸ್ ದ ಕಂಡೀಷನ್. ಅವ್ನು ಸಮ್ ಕೇಳಿದಾನೆ ಟೋಟಲ್ ಸಮ್, ಅದಕ್ಕೋಸ್ಕರ more than 5. That is the reason ನಾನು ಈ ಸಿಂಬಲ್ ಹಾಕಿದ್ದೀನಿ, more than 5 times. Very simple, nothing complicated. Enjoy.